ದಾಂಪತ್ಯ ಜೀವನದ ಸುಖವನ್ನು ಉಂಟಂತಹ ಹೆಣ್ಣುಮಗಳು ಇಂತಹ ದುರ್ಘಟನೆಗೆ ಸಾಕ್ಷಿಯಾಗುವ ದಿನ ಸರಿಹಕ್ಕೆ ಬಂದೀತು ಅನ್ನುವಂತಹ ನಿರೀಕ್ಷೆಯನ್ನು ಕಟ್ಟಿಕೊಡುವುದಕ್ಕೆ ಸಾಧ್ಯವಿದೆ. ಶಿವನೇ ಇಲ್ಲ ಇಲ್ಲ, ಹತಭಾಗ್ಯಳಾದೆ ಹತಭಾಗ್ಯಳಾದೆ. ಸತ್ಯವೇ ಶೀಲೆ ಬೆಳೆಸಿ, ಸತ್ಯಶೀಲೆ ಹೇಗೆ ಹೆಸರಿಗೆ ಅನ್ವರ್ಥವಾದ ಸರಿಯಾದ ಬದುಕನ್ನು ಕಟ್ಟಿಕೊಡುವುದಕ್ಕೆ ಸದಾಕಾಲ ಪತಿಯ ಸಂವಿಧಾನದಲ್ಲಿ ನನ್ನನ್ನು ನಾನು ಸೇವೆಯಲ್ಲಿ ತೊಡಗಿಸಿಕೊಂಡವನು, ಹೇಳಿಕೊಳ್ಳುವುದಕ್ಕೆ ಮಾರ್ಗದರ್ಶನದ ಅಧಿಕಾರಿ. ಆದರೆ ಇಂದು ಸಿಂಹ ವಿಷ್ಣುವನ್ನು ಅಲಂಕರಿಸಿ ಸಂತೋಷದ ಕಾಲಗಳಿಗೆ ಸಾಕ್ಷಿಯಾಗಬೇಕಾಗಿದ್ದ ನನ್ನವರು ಮರಳಿಬಾರದ ಲೋಕವನ್ನೇ ಸೇರಿಬಿಟ್ಟ ಶಿವನೇ ಸೇರಿಬಿಟ್ಟರು. ಮಾತ್ರ ದೇಶದ ಕುಲದೀಪಕರನ್ನು ನೀಯಬೇಕಾದಂತಹ ಸುರರನ್ನು ರಕ್ಕಸರ ಮಾಯಕದ ಆಟಕ್ಕೆ ಇದ್ದು ಹದಿಬದೆಯ ಹೆಣ್ಣಾಗಿ ಇಲ್ಲಿಯವರೆಗೆ ಬದುಕಿ ಒಬ್ಬಳಾಕೆ ಸತಿಯಾಗಿರಲು ಬಯಸಿದ್ದು ಏನನ್ನು? ಹಣೆಯ ಕುಂಕುಮದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರಲಿ ಕೊನೆಯ ಉಸಿರಿರುವ ತನಕ. ಹಸೆಮನೆಯನ್ನೇರಿ ಕುಳಿತ ಕಾಲಕ್ಕೆ ಬಲಿದಾದನು ನೀ ಕೊರಳನ್ನು ದಿವ್ಯವಾದ ಮಂಗಳ ಸೂತ್ರದಿಂದ ಅಲಂಕರಿಸಿದಂತಹ ಕರೆಗಳು ಮತ್ತೆ ನನ್ನ ಬಳಿ ಬಂದು ನನ್ನನ್ನು ಹಿಡಿದಂತೆ ಆಧರಿಸುವುದಕ್ಕೆ, ಹಪ್ಪಿಕೊಳ್ಳುವುದಕ್ಕೆ, ನೆತ್ತಿಯನ್ನು ಆಘಾಣಿಸುವುದಕ್ಕೆ ಇಲ್ಲದೆ ಹೋಯಿತೆ. ಶಿವನೇ ಇಲ್ಲದೆ ಹೋಯಿತೆ. ಇಲ್ಲ, ಯಾವ ಹೆಣ್ಣಾದರೂ ಸರಿ ಇಂತಹ ವಿಚಾರವನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವಲ್ಲ. ಯಾರನ್ನು ಹೇಳಿಕೊಳ್ಳಲಿ? ನಾನಿದ್ದೇನೆ, ನಿನ್ನ ಧೀರತೆಯನ್ನು ಪರಿಹರಿಸುವುದಕ್ಕೆ ನಾನಿದ್ದೇನೆ. ನನ್ನ ಮುದ್ದಿನ ನಲ್ಲೆ. ಹೀಗೆ ಅಡಿಗಳಿಗೂ ಆಶಾದಾಯಕವಾದ ವಾಚಿಕೆಗಳಿಂದ ನನ್ನ ಮನಸ್ಸಿಗೆ ಸಾಂತ್ವನವನ್ನು ನೀಡುತ್ತಿದ್ದ ಎನ್ನರಸ ಮತ್ತೆ ಬಂದು ನನ್ನನ್ನು ಸಂತೈಸುವುದಕ್ಕೆ ನನ್ನ ಬಳಿಯಲ್ಲಿ ಉಳಿದಿಲ್ಲ. ಮರಳಿಬಾರದ ಲೋಕವನ್ನೇ ಸೇರಬೇಕಾದಂತಹ ದುಸ್ಥಿತಿ ಬಂದೊದಗಿದೆ. ಅಚ್ಯುತನೇ, ನನ್ನಲ್ಲಿ ಮುನಿಸಿಕೊಂಡೆಯ? ನಾನು ಎಸಗಿದಂತಹ ಸೇವೆಯಲ್ಲಿ ಲೋಪ ಕಂಡೆಯ ಶಿವನೇ? ಇಲ್ಲವಲ್ಲ. ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ? ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ? ರಕ್ತದ ಕೈಯಿಂದ ತಪ್ಪಿಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕೆನ್ನುವ ಯಾವ ವ್ಯಾಮೋಹವು ನನಗಿಲ್ಲ, ಆಶಯಗಳಿಲ್ಲ. ಏನು ಯೌವನದ ಈ ಹೊತ್ತಿನಲ್ಲಿ ಕೈ ಹಿಡಿದ ಗಂಡನನ್ನು ಕಳೆದುಕೊಂಡು ಯಾವ ಹೆಣ್ಣು ಬದುಕುವುದಕ್ಕೆ ಬಯಸ್ತಾಳೆ? ಯಾವ ಹೆಣ್ಣು ಬದುಕುವುದಕ್ಕೆ ಬಯಸ್ತಾಳೆ? ನನ್ನ ಕತ್ತನ್ನಾದರೂ ಕತ್ತರಿಸಿ ಬಿಡಬಹುದಿತ್ತು. ಆದರೆ ಹೇಗೆ ಬದುಕಿ ಉಳಿದು ನಾನು ಏನು ಮಾಡಲಿ? ಅಚ್ಯುತ ಹರಿ
हरिराधापति जगदीशा तव पादकी नवीने आशीषा हरिराधापति जगदीशा साधकुनाथ घोर दुरिता
ಬುದ್ಧಿಯ ದೊರೆ ರಕ್ತದಿಂದ ನಾಮಕ ಪೂರ್ವದ್ವೇಷವನ್ನು ಸಾಧಿಸುವುದಕ್ಕೆ ಬೇಕಾಗಿ ನಮ್ಮ ಪುರದೊಳಗೆ ಜಾತಿಯನ್ನು ಮಾಡಿದ ಪರಿಣಾಮದಲ್ಲಿ ಉತ್ತರಿಸುವುದಕ್ಕೆ ಅಥವಾ ಅವನನ್ನು ಆಕ್ಷೇಪಿಸುವುದಕ್ಕೆ ಸಕಲ ಸೇನಾ ಪರಿವಾರವನ್ನು ಬಳಸಿಕೊಂಡು ಹೊರಟು ನಿಂತಹ ಎನ್ನರಸ ಮರಳಿ ಪರವನ್ನು ಬಂದು ಸೇರಲೇ ಇಲ್ಲ. ಅವರಿಗೆ ಪ್ರಾಪ್ತಿಯಾದದ್ದು ಮರಣ ಮರಣ. ಮುನಿವರ ಯಾವ ಹೆಣ್ಣಾದರೂ ತನ್ನ ಪತಿಯ ಮರಣ ವಾರ್ತೆಯನ್ನು ಕೈಯೊಡ್ಡಿ ಸ್ವೀಕರಿಸುವುದಕ್ಕೆ ಸಾಧ್ಯವಾಗ್ತದೆ? ಖಂಡಿತ ಇಲ್ಲ. ಗತಿವಿಹೀನಳಾಗಿದ್ದೇನೆ, ಪತಿಯನ್ನು ಕಳೆದುಕೊಂಡು ನಿರ್ಗತಿಗಳಾಗಿ ನಿಂತಿದ್ದೇನೆ, ಬದುಕಿನ ಧೀರತೆಯನ್ನು ಅನುಭವಿಸುತ್ತಿದ್ದೇನೆ. ಮುನಿವರ ಯಾರು ಹೇಳಿಕೊಳ್ಳಲಿಲ್ಲ. ನನ್ನ ಈ ದುಸ್ಥಿತಿಯನ್ನು ಪರಿಹರಿಸುವುದಕ್ಕೆ, ನನ್ನ ಈ ಸಂಕಟವನ್ನು ಕಳೆಯುವುದಕ್ಕೆ ಯಾರಿದ್ದಾರೆ? ಅಚ್ಯುತನೇ ಮುನಿದನೆಂದಾದ ಬಳಿಕ ಬದುಕಿನಲ್ಲಿ ಯಾವ ವಿಶ್ವಾಸವನ್ನು ಆಶಯವನ್ನು ನಾವು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಹೊತ್ತಿನಲ್ಲಿ ಪತಿಯ ಅಧೀನವಾಗಿ ಬದುಕಲೇಬೇಕಾಗಿದ್ದ ನಾನಿಂದು ನಿರ್ಗತಿಗಳಾದರೆ ಮತ್ತೇನು? ನನ್ನ ಪ್ರಾರಬ್ಧಕ್ಕೆ ಸಂತಾನ ಭಾಗ್ಯವೂ ನನಗಿಲ್ಲದೆ ಹೋಗಿದೆ. ಒಂದೆಡೆಯಿಂದ ಹೀನಾಗಿದ್ದೇನೆ, ಮತ್ತೊಂದು ಕಡೆಯಿಂದ ಪತಿಯನ್ನು ಕಳೆದುಕೊಂಡಿದ್ದೇನೆ. ಬದುಕಿನ ದಿಕ್ಕುಗಳು ನನಗೆ ಮತ್ತೆ ತೆರೆದಿಲ್ಲ. ನನ್ನ ಬದುಕಿನ ಭಾಗ್ಯದ ಬಾಯಿಗೆ ಮುಚ್ಚಿ ಹೋಗಿದೆ. ಹೀಗಿರುವಾಗ ನನ್ನ ಈ ಸಂಕಟವನ್ನು ಹೇಳಿಕೊಳ್ಳಲಾಗದೆ ನನ್ನ ಪ್ರಾಣವನ್ನೇ ಕಳೆದು ಬಿಡೋಣ ಮತ್ತೆ ಪತಿಯನ್ನು ಕಳೆಕೊಂಡ ಮೇಲೆ ಇನ್ನಾರು ತನಗಿದ್ದಾರೆ ಎಂಬುದು. ಕೊಟ್ಟ ಹೆಣ್ಣು ಕುಲಕ್ಕೆ ಬರಬೇಕು. ಗಂಡನ ಮನೆ ಸೇರಿದ ಮೇಲೆ ಗಂಡನೇ ದೇವರು, ಗಂಡನೇ ಸರ್ವಸ್ವ ಅಂತ ಭಾವಿಸಿದವರು. ಪತಿ ಮನೆ ದೇವಾಲಯ, ಪತಿ ಸೇವೆಯೇ ಪರಮ ಸೌಭಾಗ್ಯ. ಹೌದು, ಹಾಗೆಂತ ಭಾವಿಸಿ ಇಷ್ಟರವರೆಗೆ ಗಂಡನ ಸೇವೆಯನ್ನು ಮಾಡಿದವರು. ಇನ್ನು ಆ ಭಾಗ್ಯ ಬಿಡಿದಿಲ್ಲ. ಅಮ್ಮ, ಗಂಡ ಇನ್ನಿಲ್ಲ, ಇನ್ನು ನಾನಾಗಿ ಬದುಕಬೇಕು ಎನ್ನುವುದಕ್ಕೆ ಮನ ಮಾಡಿದ್ದೇನೆ. ಯಾವ ಪುರುಷಾರ್ಥವನ್ನು ಸಾಧಿಸುವುದಕ್ಕೆ ಮಾಡದೆ ಮತ್ತೇನು ಮಾಡಬೇಕು? ಹತ್ತವರಿಗಾಗಿ ಅಂದರೆ ಹತ್ತವರು ಹೀಗಲೇ ಪ್ರಾಣ ಹೊರಟು ಹೋದರೆ ಮತ್ತೆ ಆತ್ಮಹತ್ಯೆ ಎನ್ನುವುದು ಮಹಾ ಪಾಪ ಎಂದು ತಿಳಿಯದವನೇನು ನೀನು ಅಲ್ವಲ್ಲ. ಅಂತಹ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಮನ ಮಾಡಿದೆಯೇ? ಮತ್ತೇನು ಮಾಡಲಿ? ನೀವರೇನು ಮಾಡಲಿ? ಬದುಕಬೇಕು, ಬದುಕೇನು ಸಾಧಿಸಲಿ? ಸಾಧಿಸುವುದಕ್ಕೆ ಉಂಟಮ್ಮ. ಗಂಡನನ್ನು ಕಳಕೊಂಡವ ನೀನು ಶತ್ರುಪಾಲಯದಿಂದ ಅವರ ಆ ಶತ್ರುಪಾಲಯನ್ನು ನಾಶ ಮಾಡುವುದಕ್ಕಾಗಿಯೂ ನೀನು ಬದುಕಬೇಕಮ್ಮ. ನಾನು ಅಬಲೆ, ದುರ್ಬಲಕ್ಕೆ ಹೆಣ್ಣು ಮಗಳು. ಸತ್ಯ. ನನ್ನಿಂದ ಏನು ಕುಡಿಯಿತು ಮುನಿವರ? ಏನು ಕುಡಿಯಿತು? ಕೂಡಿದ್ದಮ್ಮ. ನೀನು ಮೊದಲು ಬದುಕಬೇಕು. ಬದುಕುವುದಕ್ಕೊಂದು ಆಶ್ರಯ ಅಂತ ನಿನಗೆ ಬೇಕು. ಆದರೆ ಇಲ್ಲಾರಿಂದಲೂ ನಿನಗೆ ಆಶ್ರಯ ದೊರೆತರೂ ಕೂಡ ಆ ರಾಕ್ಷಸನ್ನು ವಧಿಸುವುದಕ್ಕೆ ಅಸಾಧ್ಯ.
ಬ್ರಹ್ಮ. ಆ ಗಂಗಾದೇವಿ ಪಾಪ ಪುಣ್ಯದ ವಾಹಿನಿ, ಪಾಪ ನಾಶಿನಿ ಅಂತವನ್ನು ಬೆಳೆದಿ ಎಂದಾದರೆ ಖಂಡಿತವಾಗಿಯೂ ನಿನ್ನ ಕಷ್ಟ ಪರಿಹಾರವಾಗುತ್ತದೆ. ಕಾಶಿ ದೇಶ ಇಲ್ಲವೇ ಸತ್ಯ ಗಂಗೆಯನ್ನು ಮುಗಿಸಬೇಕು.